ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಕೆಫೆನಲ್ಲಿ ತುಂಬ ದುಡ್ಡು ಕೊಟ್ಬಿಟ್ಟು ಕ್ಯಾಪಿಚಿನೋ ಕಾಫಿ ಕುಡಿತಾ ಇದ್ದೀರಾ? ಇನ್ಮೇಲಿಂದ ಮನೆಯಲ್ಲೇ ಜಸ್ಟ್ 5 ರುಪೀಸ್ಗೆ ನೀವು ಈಸಿಯಾಗಿ ಮಾಡ್ಕೋಬೋದು, ಅದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ. ಇವಾಗ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನು ಜಸ್ಟ್ 2 ಸ್ಪೂನಷ್ಟು ಬಿಸಿನೀರನ್ನು ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಹಾಕ್ಕೋಬೇಕು. ನಾನಿಲ್ಲಿ ಬ್ರೂ ಕಾಫಿ ಪುಡಿನ ತೊಗೊಂಡಿದ್ದೀನಿ. ಅದು 3 ರುಪೀಸ್ಗೆ ಒಂದು ಸ್ಯಾಶೆ. ಇದು 1 ಕಪ್ಪಿಗೆ ಆಗೋಷ್ಟು ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ, ಒಬ್ರಿಗೆ ಆಗೋ ಅಷ್ಟು. ಸೊ ನಾನಿವಾಗ ಕಾಫಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಏನು ಮಾಡಬೇಕು ಅಂದರೆ ನೀಟಾಗಿ ಬೀಟ್ ಮಾಡ್ತಾ ಹೋಗಬೇಕು. ಇದನ್ನು ಬೀಟರ್ ಇದ್ದರೆ ಒಳ್ಳೆಯದು, ಬೇಗನೆ ಆಗುತ್ತೆ. ಇಲ್ಲ ಅಂತಂದರೆ ಸ್ಪೂನಲ್ಲಿ ಮಾಡಿದ್ರೂ ಕೂಡ ಬೇಗನೆ ಆಗುತ್ತೆ. ಜಸ್ಟ್ ಒಂದು 2 to 3 ಮಿನಿಟ್ ಒಳಗಡೆ ಇದು ಆಗೋಗ್ಬಿಡುತ್ತೆ. ಸೊ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಬೇಕು. ಕಾಫಿ ಪೌಡರು ಮತ್ತು ಶುಗರ್ ಏನು ಹಾಕಿದ್ದೀವಲ್ಲ ಅದು ನೀಟಾಗಿ ನೀರಲ್ಲಿ ಬ್ಲೆಂಡ್ ಆಗಬೇಕು. ನಿಮ್ಗೆ ಇನ್ನೊಂದು ಸ್ಮಾಲ್ ಟಿಪ್ ಏನು ಅಂತಂದರೆ, ನೀವು ನೀರನ್ನು ಜಾಸ್ತಿ ತೊಗೊಳೋದಕ್ಕೆ ಹೋಗಬೇಡಿ. ಜಾಸ್ತಿ ತೊಗೊಂಡ್ರಿ ಅಂತಂದರೆ ನೀವು ಎಷ್ಟೇ ಬೀಟ್ ಮಾಡಿದ್ರೂ ಅದೇನಾಗೋದಿಲ್ಲ, ಹುಬ್ಬಿ ಬರೋದಿಲ್ಲ, ಈ ರೀತಿಯಾಗಿ ಬರೋದಿಲ್ಲ. ಸೊ ನೀವು ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ, ನೀರನ್ನು ಸ್ವಲ್ಪ ತೊಗೊಳ್ಳಿ. ಜಸ್ಟ್ 2 ಸ್ಪೂನಷ್ಟು ನೀರು ಹಾಕ್ಕೊಂಡು 1 ಸ್ಯಾಶೆ ಕಾಫಿ ಪೌಡರ್ ಹಾಕ್ಕೊಂಡು 2 ಟೀ ಸ್ಪೂನು ಸಕ್ಕರೆ ಹಾಕ್ಕೊಂಡು ನೀಟಾಗಿ ಬೀಟ್ ಮಾಡ್ಕೊಂಡ್ರಿ ಅಂತಂದರೆ ಬೇಗನೆ ಆಗುತ್ತೆ. ಜಸ್ಟ್ ಒಂದು 2 ಮಿನಿಟ್ ಒಳಗಡೆ ಮಾಡ್ಕೋಬೋದು. ನೋಡಿ ಯಾವ ರೀತಿಯಾಗಿ ಉಬ್ಬಿ ಬಂದಿದೆ ಅಂತ, ಈ ರೀತಿಯಾಗಿ ಬರಬೇಕು. ಸೊ ಇನ್ನೊಂದು ಸ್ವಲ್ಪ ಆಗಬೇಕು. ನಾನು ನೀಟಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೆಫೆನಲ್ಲಿ ಏನು ಕಾಫಿ ಕುಡಿತೀರಲ್ಲ, ಆ್ಯಸ್ ಇಟ್ ಈಸ್ ಅದೇ ರೀತಿಯಾಗೇ ಇರುತ್ತೆ. ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಅಷ್ಟೊಂದು ಅಮೌಂಟ್ ಪೇ ಮಾಡಿ ಕುಡಿಯೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಅದು ಜಸ್ಟ್ ಒಂದು 3 ನಾನು ಇದಕ್ಕೆ ಯೂಸ್ ಮಾಡಿರೋದು 3 ರುಪೀಸ್ದು ಒಂದು ಬ್ರೂ ಕಾಫಿ ಪೌಡರು ಮತ್ತು 2 ಸ್ಪೂನಷ್ಟು ಸಕ್ಕರೆ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಹಾಲು ಅಷ್ಟೇ ನಾನು ಯೂಸ್ ಮಾಡಿರೋದು, ಮತ್ತು ಎಕ್ಸ್ಟ್ರಾ ಏನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಲ್ಲ. ಸೊ ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕಾಗುತ್ತೆ. ಸೊ ನಾನು ಇನ್ನೊಂದು ಸ್ವಲ್ಪ ಬೀಟ್ ಮಾಡ್ಕೊಳ್ತೀನಿ. ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ, ಕೆಫೆನಲ್ಲಿ ಏನಿರುತ್ತೋ ಆ್ಯಸ್ ಇಟ್ ಈಸ್ ಅದೇ ಥರನೇ ಇರುತ್ತೆ. ಸ್ವಲ್ಪನೂ ಟೇಸ್ಟಲ್ಲಿ ವೇರಿಯೇಷನ್ ಆಗೋದಿಲ್ಲ. ಓಕೆ, ಇವಾಗ ಫೈನಲಾಗಿ ರೆಡಿ ಆಗಿದೆ. ಈ ರೀತಿಯಾಗಿ ಆಗಬೇಕು, ಅಷ್ಟು ಬೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇವಾಗ ಒಂದು ಪ್ಯಾಕೆಟ್ ಹಾಲನ್ನು ತೊಗೊಂಡಿದ್ದೀನಿ. 1/4 ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ. ನಾನು ನಂದಿನಿ ಬ್ರ್ಯಾಂಡ್ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ತೊಗೋಬೋದು. ನಾನು ಇದಕ್ಕೆ ಹಾಲಿಗೆ 2 ಸ್ಪೂನಷ್ಟು ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಶುಗರ್ ಎಷ್ಟು ಬೇಕೋ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಂಗೆ ಸ್ವಲ್ಪ ಶುಗರ್ ಓಕೆ ಅನಿಸುತ್ತೆ, ನಾನು ಹಾಗಾಗಿ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದು ಕಾಯಿಸ್ಕೊಳ್ಳಿ, ಚೆನ್ನಾಗಿ ಕಾಯಿಸ್ಕೊಳ್ಳಿ. ಉಕ್ಕು ಬರೋವರೆಗೂ ಹಾಲನ್ನು ಕಾಯಿಸ್ಕೊಳ್ಳಿ. ಇಷ್ಟೇ ಪ್ರೋಸೆಸ್ ಇರೋದು, ಅದಕ್ಕಿಂತ ಮತ್ತೇನೂ ಪ್ರೋಸೆಸ್ ಇಲ್ಲ. ಈಸಿಯಾಗಿ ಬೇಗನೆ ಆಗೋಗುತ್ತೆ. ಮನೇಲೇ ಎಲ್ರಿಗೂ ಮಾಡ್ಕೋಬೋದು. ಹೊರ್ಗಡೆ ಅಷ್ಟೊಂದು ದುಡ್ಡು ಕೊಟ್ಟು ಕುಡಿಯೋದಕ್ಕಿಂತ ಅದೇ ದುಡ್ಡಲ್ಲಿ ಎಲ್ರಿಗೂ ಒಂದು 3-4 ಸರಿ ಮನೇಲಿ ಕಾಫಿ ಮಾಡ್ಕೊಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ, ಇದು ಇವಾಗ ಉಪ್ಪು ಬರ್ತಾ ಇದೆ. ಈ ರೀತಿಯಾಗಿ ಉಪ್ಪು ಬರೋವರೆಗೂ ಹಾಲನ್ನು ಕಾಯಿಸ್ಕೊಳ್ಳಿ. ಓಕೆ, ಇದು ಇವಾಗ ಕಂಪ್ಲೀಟಾಗಿ ಹಾಲು ಕುದ್ದಿದೆ. ಸೊ ನಾನಿವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಒಂದು ಮಗ್ಗಿಗೆ ಏನು ನಾವು ಬೀಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾಫಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಿಮಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ. ನಿಮಗೆ ಕಾಫಿ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಾರ್ಮಲ್ ಅಂತಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಸೊ ನಾನಿವಾಗ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂಗೆ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತೇಳ್ಬಿಟ್ಟು ಅದನ್ನು ಹಾಕ್ಕೊಂಡಾದ್ಮೇಲೆ ಕಾಯಿಸಿರೋಂಥ ಬಿಸಿ ಹಾಲನ್ನು ಅದಕ್ಕೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋದಕ್ಕೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕುಡಿಯೋದಕ್ಕೂ ಕೂಡ ಹಾಗೇ ಇರುತ್ತೆ. ಸೊ ಇವಾಗ ಇದನ್ನು ಹಾಕ್ಕೊಂಡಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಬೇಕು ಅಂದರೆ ಹಾಗೇ ಕುಟ್ಕೋಬೋದು. ಬಟ್ ಏನು ಅಂತಂದರೆ ಅದು ಕಾಫಿದೆಲ್ಲ ಹಾಲಲ್ಲಿ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಕ್ಯಾಪುಚಿನೋ ಕಾಫಿ ಮಾಡ್ಕೋಬೋದು ಅಂತೇಳ್ಬಿಟ್ಟು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.